ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥ ನೋಡ್ತಾ ಇದ್ದೀವಿ. ಕನ್ಯಾ ರಾಶಿಯಲ್ಲಿ ಕೇತು ಇದ್ದಾನೆ. ಮಕರ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ. ಇನ್ನು ಕುಂಭರಾಶಿಯಲ್ಲಿ ಅಲ್ಲಿ ರವಿ, ಚಂದ್ರ, ಶುಕ್ರ ಹಾಗೂ ಶನೈಶ್ಚರ ಯುತಿ ಚತುರ್ಗ್ರಹ ಯೋಗವನ್ನು ನೋಡ್ತಾ ಇದ್ವಿ. ಇನ್ನು ಮೀನರಾಶಿಯಲ್ಲಿ ಅಲ್ಲಿ ರಾಹು, ಬುಧ ಜೊತೆಗೆ ಮಾಂದಿ ಉದಿಯಾಗಿದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ವ್ಯಯ ಇದೆ, ಹೆಚ್ಚಿನ ಖರ್ಚು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಚರ್ಮ ಬಾಧೆ, ಕಾಲಿನಲ್ಲಿ ತೊಂದರೆ ಸೂಚಿಸುತ್ತಾ ಇದೆ. ಕಾಲಿನಲ್ಲಿ ತೊಂದರೆಗಳು ಉಂಟಾಗೋದು, ಕಾಲಿಗೆ ಚರ್ಮದ ವ್ಯಥೆ ಉಂಟಾಗೋದು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಕೆಲಸದಲ್ಲಿ ತೊಂದರೆ ಇಲ್ಲ, ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಬಹುದು. ಆದರೆ ಮಾನಸಿಕವಾಗಿ ಸ್ವಲ್ಪ ಕುಗ್ಗುತ್ತೀರ. ಈ ಬಂಧುಗಳಿಂದ, ತಾಯಿಯ ಬಂಧುಗಳು ಯಾರಿದ್ದಾರೆ ಅವರಿಂದಾಗಿ ಮನಸ್ಸಿಗೆ ವ್ಯಥೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇದರ ನಿವಾರಣೆಗೆ ನೋಡಿ, ಆರೋಗ್ಯಕ್ಕಾಗಲಿ ಮನಸ್ಸಿನ ಸಮಾಧಾನಕ್ಕಾಗಲಿ ಯಾರನ್ನು ಆರಾಧಿಸಬೇಕಪ್ಪ? ಪರಮೇಶ್ವರನ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನೋಡಿ, ಲಾಭ ಇದೆ, ಕಿರಿಕಿರಿಯೂ ಇದೆ. ಹೌದು, ಹಾಗೆ ಆಗುತ್ತೆ. ಕಿರಿಕಿರಿ ಇದ್ದಲ್ಲಿ ಲಾಭ ಇರ್ತದೆ, ಶ್ರಮ ಇದ್ದಲ್ಲಿ ಫಲ ಹೆಚ್ಚಾಗಿರ್ತದೆ ಸಹಜವಾಗಿ. ಅಂಥದ್ದೊಂದು ಲಕ್ಷಣ. ಪರಿಶ್ರಮ ಹೆಚ್ಚಾಗಿರುತ್ತದೆ ಈ ದಿವಸ. ವೃತ್ತಿಯಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಕೆಲಸ ಮಾಡಿಬಿಡ್ತೀನಿ ರೀ, ಈ ಮೆಂಟಲ್ಲಿ ನನಗೆ ತೊಂದರೆ ಮಾಡಿಬಿಟ್ರೆ ಕಷ್ಟ ಅಂತೀವಲ್ಲ, ಹಾಗಿದೆ ಈ ದಿವಸ. ಮೆಂಟಲಿ ವೀಕ್ ಆಗಿಬಿಡ್ತೀರ, ಮಾನಸಿಕ ಒತ್ತಡ ಇರ್ತದೆ. ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಮನೋವ್ಯಥೆ ಉಂಟಾಗುತ್ತೆ. ಇದರ ನಿವಾರಣೆಗೆ ನೋಡಿ, ಅಮ್ಮನವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಅಮ್ಮನವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಬಹಳ ಒಳ್ಳೆಯ ಫಲ ಕೊಡುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಮಾಂದ್ಯ ಉದಿಯಾಗಿದ್ದರೆ ಕೆಲಸದಲ್ಲಿ ಕಿರಿಕಿರಿ ಆಗುತ್ತೆ. ವೃತ್ತಿಯಲ್ಲಿ ಜಗಳಗಳು, ಕಲಹಗಳು, ಭಿನ್ನಾಭಿಪ್ರಾಯಗಳು, ಸಹೋದ್ಯೋಗಿಗಳು ಜೊತೆಗೆ ಇರ್ತಾರೆ, ಆದರೆ ತುಂಬ ತೊಂದರೆ ಮಾಡ್ತಾರೆ. ಈ ಥರದ ಪ್ರಾಬ್ಲಮನ್ನು ಎದುರಿಸಬೇಕಾಗುತ್ತೆ ಈ ದಿವಸ. ಮತ್ತು ಈ ದಿವಸ ನಿಮಗೆ ಚಂದ್ರ ಕೂಡ ವೀಕ್ ಆಗಿದ್ದಾನೆ. ಹೀಗಾಗಿ ಹಣಕಾಸಿಗೆ ಪರದಾಟ, ತಂದೆ ತಾಯಿಗಳಿಗೇನು ಆರೋಗ್ಯ ವ್ಯತ್ಯಾಸ ಆಗಿರುತ್ತೆ, ತೋರಿಸಬೇಕು, ಹಣ ಇಲ್ಲ, ಹೀಗೆ ಒದ್ದಾಟವಾಗಿಬಿಡುತ್ತೆ. ಏನಪ್ಪ ಇಷ್ಟು ಕಷ್ಟ ಆಯ್ತಲ್ಲ ಅಂತ. ಕುಟುಂಬಕ್ಕಾಗಿ ಪರಿಶ್ರಮ ಪಡಬೇಕಾಗತ್ತೆ, ಕುಟುಂಬ ವ್ಯಥೆ ಉಂಟಾಗುತ್ತೆ. ಇದರ ನಿವಾರಣೆಗೆ ಏನಪ್ಪ ಮಾಡೋದು? ವಿಷ್ಣು ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ, ಪಂಚಾಮೃತ ಅಭಿಷೇಕ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಅಷ್ಟಮದಲ್ಲಿದ್ದಾನೆ. ವ್ಯಥೆ, ದುಃಖ, ಸ್ತ್ರೀಯರಿಗೆ ಸೋಲು ಉಂಟಾಗುತ್ತೆ ಈ ದಿವಸ. ಯಾವುದಾದ್ರೂ ವಾದ ಅಥವಾ ಇನ್ನೇನೋ ಒಂದು ಅವ್ರ ಪರವಾಗಿ ಮಾತಾಡೋದು, ಇಂಥ ಕಡೆ ಸೋಲು, ವಾದಗಳಲ್ಲಿ ಸೋಲು ಉಂಟಾಗೋ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ, ಪರವಾಗಿಲ್ಲ. ವೃತ್ತಿಯಲ್ಲಿ ಕೆಲಸ ಕಾರ್ಯಗಳು ಅನುಕೂಲಕರವಾಗಿರ್ತದೆ. ಇನ್ಯಾರ್ದೋ ಸಹಾಯ ಸಿಗುತ್ತೆ, ನೀವು ಮಾಡಬೇಕಾದ ಕೆಲಸ ಇನ್ನೊಬ್ಬರಿಗೆ ಒಂದು ಫೋನ್ ಕಾಲಲ್ಲಿ ಮುಗಿದು ಹೋಗಿಬಿಡುತ್ತೆ. ಆ ಥರದ್ದೆಲ್ಲ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಆದರೆ ಮನೋವ್ಯಥೆ ನಿಮಗೆ ಬಿಟ್ಟಿಲ್ಲ, ವ್ಯಥೆ ಉಂಟಾಗುತ್ತೆ. ಇನ್ನು ಜೊತೆಗೆ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ. ಪೂಜಾ ಕಾರ್ಯಗಳಲ್ಲಿ ಭಂಗ ಬರ್ತದೆ, ಏಕಾಗ್ರತೆ ಭಂಗ ಅಂತೀವಲ್ಲ ಹಾಗೆ ಉಂಟಾಗುತ್ತೆ. ಮನಸ್ಸು ಯಾಕೋ ಚಂಚಲವಾಗಿದೆ, ಏನೊಂದಕ್ಕೂ ನನಗೆ ಸಮಾಧಾನ ಇಲ್ಲ, ಆ ಥರ ಆಗುತ್ತೆ. ಅದಕ್ಕೆ ಪ್ರಾರ್ಥನೆಗೆ ಏನು ಮಾಡೋದು? ನೀವು ಕೂಡ ಅಮ್ಮನವರ ಸನ್ನಿಧಾನಕ್ಕೆ, ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ಸಮಾಧಾನ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ಚಂದ್ರ ಸಪ್ತಮದಲ್ಲಿದ್ದಾನೆ. ದಾಂಪತ್ಯ ಸ್ಥಾನದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ. ಸಂಗಾತಿಗಾಗಿ ಖರ್ಚು ಮಾಡಬೇಕಾಗುತ್ತೆ. ಆ ಖರ್ಚೇ ಇಬ್ಬರಲ್ಲಿ ಜಗಳ ತಂದಿಡುತ್ತೆ. ಅಂಥದ್ದೊಂದು ಸಂದರ್ಭ ಇದೆ. ಜೊತೆಗೆ ವಸ್ತು ನಷ್ಟತೆ ಕೂಡ ಇದೆ. ನೀವು ಕೂಡ ವ್ಯಥೆ, ದುಃಖ, ಕ್ಲೇಶ ಈ ಥರದ್ದಿದೆ. ಸ್ವಲ್ಪ ವ್ಯಥೆಯ ಕಾರಣದ ಆ ಒಂದು ಸಂದರ್ಭಗಳು ಈ ದಿವಸ ನಿಮ್ಮನ್ನು ಕಾಡಿಸುತ್ತೆ, ಬಾಧಿಸುತ್ತೆ. ಜೊತೆಗೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಸ್ತ್ರೀಯರಿಗೆ ಒಂದು ಸ್ವಲ್ಪ ಬಲ ಇದೆ. ಕೆಲಸಕ್ಕೆ ಹೋಗ್ತಾ ಇರೋ ಹೆಣ್ಮಕ್ಳಿಂದಾಗಿ ಎಷ್ಟೋ ಮನೆಗಳು ಹಾಗೆ ನಡೀತಾ ಇರುತ್ತೆ. ಹೆಣ್ಮಕ್ಳು ಕೆಲಸಕ್ಕೆ ಹೋಗಬೇಕು, ಮನೆಯಲ್ಲೂ ಮಾಡಬೇಕು, ಏನು ಅಲ್ಲೂ ಹೊರಗೂ ಮಾಡಬೇಕು, ಅಂಥದ್ದೊಂದು ಪರಿಸ್ಥಿತಿ ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಒಂದು ಬಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಪ್ರಾರ್ಥನೆಗೆ ತಪ್ಪದೇ ಈ ದಿವಸ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಲ್ಲಿ ರುದ್ರಾಭಿಷೇಕ ಮಾಡಿಸಿ, ಬಿಲ್ವಾರ್ಚನೆ ಮಾಡಿಸಿ. ಈಶ್ವರನಿಗೆ ಬಿಲ್ವಾರ್ಚನೆ ಅಂದರೆ ತುಂಬ ಇಷ್ಟ. ಯಾರು ಬಿಲ್ವಾರ್ಚನೆ ಮಾಡಿಸ್ತಾರೋ ಎಲ್ಲ ಕಷ್ಟಗಳನ್ನು ಕಳೆದು ಹಾಕ್ತಾನೆ ಅವನು. ಹೀಗಾಗಿ ಈ ದಿವಸ ತಪ್ಪದೆ ಮಾಡಿಸಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಲಹೀನತೆ ಇದೆ. ವ್ಯವಹಾರಗಳಲ್ಲೂ ಅಷ್ಟೇ, ವ್ಯಾಪಾರ ಮಾಡ್ತಿರ್ತೀರ, ಅದರಲ್ಲೂ ಪಾಲುದಾರಿಕೆ ಇರ್ತದೆ. ಏನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರ್ತಿರಲ್ಲ, ಅವರಿಗೆ ವಿಪರೀತವಾದ ತೊಂದರೆ ಇದೆ, ತೊಂದರೆಗಳು ಉಂಟಾಗುತ್ತೆ, ಮೋಸಗಳಾಗೋ ಸಾಧ್ಯತೆ. ಬೌದ್ಧಿಕವಾಗಿ ನಂಬಿಸಿ ಮೋಸ ಮಾಡಿಬಿಡ್ತಾರೆ. ಅಂಥದ್ದೊಂದು ಸಮಸ್ಯೆ ಎದುರಾಗುತ್ತೆ ಈ ದಿವಸ. ಮತ್ತು ದಾಂಪತ್ಯದಲ್ಲೂ ಅಷ್ಟೇ ಮನಸ್ತಾಪಗಳು ಬರುತ್ತೆ.
ಭಿನ್ನಾಭಿಪ್ರಾಯಗಳು ಬರುತ್ತೆ, ಕ್ಲೇಶ ಜಗಳಾಗುತ್ತೆ. ಬಹಳ ಮುಖ್ಯವಾಗಿ ಗುಹ್ಯ ಸ್ಥಾನದಲ್ಲಿ ತೊಂದರೆ, ಅಲರ್ಜಿ ಅಥವಾ ಇನ್ನೇನು ಇನ್ಫೆಕ್ಷನ್ಸ್ ಆಗ್ತಕ್ಕಂಥ ಸಾಧ್ಯತೆ ಈ ಥರದ್ದೆಲ್ಲ ಇದೆ. ಇದರ ನಿವಾರಣೆಗೆ ತಪ್ಪದೆ ನಾಗಕವಚವನ್ನು ಕೇಳಿಸ್ಕೊಳ್ಳಿ. ನೀವು ಕೂಡ ಈಶ್ವರ ಪ್ರಾರ್ಥನೆ ಮಾಡಿ. 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದಿನ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.